ನೋಡಿ ಎಲ್ಲ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ಹೈಕಮಾಂಡ್ ತಗೊಳುತ್ತೆ. ಆದರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನ ಆರಿಸಿ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗೂ ಆಗುತ್ತೆ. ನೋಡಿ, ನಾವು ಯಾರೇ ಇರ್ಬೋದು, ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ. ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದನೂ ಬಂದಿಲ್ಲ ಸದ್ಯಕ್ಕೆ, ಅಥವಾ ನಮ್ಮ ನಾಯಕರಿಂದನೂ ಬಂದಿಲ್ಲ. ಗೆಲ್ಲೋದು ಇಂಪಾರ್ಟೆಂಟ್ ಇದೆ. ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ. ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ. ಈ ಸರಿನೂ ಕೂಡ ಮಾಡ್ತೀವಿ. ನೋಡಿ, ಎಲ್ಲ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಹೈಕಮಾಂಡ್ ತಗೊಳುತ್ತೆ. ಆದರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನ ಆರಿಸಿ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗೂ ಆಗುತ್ತೆ. ನೋಡಿ, ನಾವು ಯಾರೇ ಇರ್ಬೋದು, ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ. ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದನೂ ಬಂದಿಲ್ಲ ಸದ್ಯಕ್ಕೆ, ಅಥವಾ ನಮ್ಮ ನಾಯಕರಿಂದನೂ ಬಂದಿಲ್ಲ. ಗೆಲ್ಲೋದು ಇಂಪಾರ್ಟೆಂಟ್ ಇದೆ. ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ. ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ. ಈ ಸರಿನೂ ಕೂಡ ಮಾಡ್ತೀವಿ. ನೋಡಿ, ಎಲ್ಲ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಹೈಕಮಾಂಡ್ ತಗೊಳುತ್ತೆ. ಆದರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನ ಆರಿಸಿ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗೂ ಆಗುತ್ತೆ. ನೋಡಿ, ನಾವು ಯಾರೇ ಇರ್ಬೋದು, ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ. ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದನೂ ಬಂದಿಲ್ಲ ಸದ್ಯಕ್ಕೆ, ಅಥವಾ ನಮ್ಮ ನಾಯಕರಿಂದನೂ ಬಂದಿಲ್ಲ. ಗೆಲ್ಲೋದು ಇಂಪಾರ್ಟೆಂಟ್ ಇದೆ. ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ. ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ. ಈ ಸರಿನೂ ಕೂಡ ಮಾಡ್ತೀವಿ. ನೋಡಿ, ಎಲ್ಲ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಹೈಕಮಾಂಡ್ ತಗೊಳುತ್ತೆ. ಆದರೆ ಇವರನ್ನೇ ನಿಲ್ಲಿಸ್ತೀವಿ ಅವರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ. ಅದಕ್ಕೆ ಅಲ್ಲ ಇವತ್ತೆಲ್ಲ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ. ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ. ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ. ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನ ಆರಿಸಿ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಖಂಡಿತವಾಗೂ ಆಗುತ್ತೆ. ನೋಡಿ, ನಾವು ಯಾರೇ ಇರ್ಬೋದು, ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ. ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ
ಕಾರ್ಯಕರ್ತರಿಂದಾನೂ ಬಂದಿಲ್ಲ ಸದ್ಯಕ್ಕೆ, ಅಥವಾ ನಮ್ಮ ನಾಯಕರಿಂದಾನೂ ಬಂದಿಲ್ಲ. ಗೆಲ್ಲೋದು ಇಂಪಾರ್ಟೆಂಟ್ ಇದೆ. ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ. ನಾವು ಆಯ್ಕೆಯನ್ನು ಮಾಡಿದ್ದೀವಿ, ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ. ಈ ಸರಿನೂ ಕೂಡ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.